ಸ್ನೇಹಿತರೆ, ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಬಾಲಕನ ಹೆಸರು ಚುಂಗ್ ಜು ಯುಂಗ್ ಅಂತ. ಒಂದು ಬಡ ರೈತನ ಕುಟುಂಬದಲ್ಲಿ ಹುಟ್ಟಿದ ಬಾಲಕ. ಈ ಹುಡುಗನಿಗೆ ಬಾಲ್ಯದಿಂದಲೇ ನಾನು ಶ್ರೀಮಂತ ವ್ಯಕ್ತಿ ಆಗ್ಬೇಕನ್ನೋ ಹಂಬಲವಿರುತ್ತೆ. ಹಾಗಾಗಿ ಈ ಬಾಲಕ ತನ್ನ ಬಾಲ್ಯದಲ್ಲೇ 4 ಬಾರಿ ಮನೆ ಬಿಟ್ಟು ಕೆಲಸಕ್ಕಾಗಿ ಓಡಿ ಹೋಗ್ತಾನೆ. ಆದ್ರೆ ಅವರ ತಂದೆ 3 ಬಾರಿ ಹುಡುಕಿ ವಾಪಸ್ ಕರೆತಂದು ತನ್ನ ಜೊತೆ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳುವಂತೆ ಬೈದು ಬುದ್ಧಿವಾದವನ್ನು ಹೇಳ್ತಾರೆ. ಆದ್ರೆ ಈ ಹುಡುಗನಿಗೆ ಕಿಂಚಿತ್ತೂ ಇಷ್ಟವಿರುವುದಿಲ್ಲ. ಈ ಬಾಲಕ ಜೀವನದಲ್ಲಿ ಚೆನ್ನಾಗಿ ಓದಿ ಶಿಕ್ಷಕನಾಗಬೇಕನ್ನೋದು ಕನಸಿರುತ್ತೆ. ಆದ್ರೆ ಮನೆಯಲ್ಲಿದ್ದ ಕಡು ಬಡತನದ ಕಾರಣದಿಂದಾಗಿ ಹಾಗೂ ಮನೆಯಲ್ಲಿದ್ದ 7 ಜನ ಅಣ್ಣ ತಂಗಿರಿಗೋಸ್ಕರ ಈ ಕನಸು ಕೂಡ ಹುಸಿಯಾಗತ್ತೆ. ಆದ್ರೆ ತನ್ನ ಜೀವನದಲ್ಲಿ ಹಠ ಬಿಡದ ಈ ಬಾಲಕ ಪ್ರಪಂಚದ ಖ್ಯಾತ ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಒಂದಾದ ಹುಂಡೈ ಅನ್ನೋ ಬೃಹತ್ ಕಾರು ತಯಾರಿಕಾ ಸಂಸ್ಥೆಯನ್ನ ಹುಟ್ಟುಹಾಕ್ತಾನೆ. ಬನ್ನಿ, ಹಾಗಾದ್ರೆ ಇಂತಹ ಬಡ ಕುಟುಂಬದಲ್ಲಿ ಹುಟ್ಟಿದ ಈ ಬಾಲಕ ಹುಂಡೈ ಅನ್ನೋ ದೈತ್ಯ ಸಂಸ್ಥೆಯನ್ನ ಹುಟ್ಟುಹಾಕಿದ್ದು ಹೇಗೆ? ಈ ಹುಂಡೈ ಸಂಸ್ಥೆಯ ಚರಿತ್ರೆ ಏನು? ಈ ಹುಂಡೈ ಸಂಸ್ಥೆ ಭಾರತದ ಕಾರು ಮಾರುಕಟ್ಟೆನ ಹೇಗೆ ಕಬ್ಜಾ ಮಾಡಿಕೊಂಡಿದೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ಹುಂಡೈ ಸಂಸ್ಥೆಯ ಸಂಪೂರ್ಣ ಇತಿಹಾಸವನ್ನ ಪಡೆದುಕೊಳ್ಳೋಣ. ಆದ್ರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಈ ಹುಂಡೈ ಸಂಸ್ಥೆಯ ಇತಿಹಾಸ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಹುಂಡೈ ಸಂಸ್ಥೆಯ ಸಂಸ್ಥಾಪಕರಾದ ಚುಂಗ್ ಜು ಯುಂಗ್ ಅವರು ಹುಟ್ಟಿದ್ದು 1915 ನವೆಂಬರ್ 25ರಂದು ಉತ್ತರ ಕೊರಿಯಾದ ಕುಂಗ್ಕಾನ್ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ. ಈ ಸಂದರ್ಭದಲ್ಲಿ ಕೊರಿಯಾ ದೇಶವು ಜಪಾನ್ ದೇಶದ ಹಿಡಿತದಲ್ಲಿತ್ತು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಕೊರಿಯಾದ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿ ಹೋಗಿತ್ತು. ಹಾಗಾಗಿ ಅಲ್ಲಿನ ಜನರ ಬದುಕು ಕೂಡ ತುಂಬಾ ಚಿಂತಾಜನಕವಾಗಿತ್ತು. ಚುಂಗ್ ಜು ಯುಂಗ್ ಅವರ ತಂದೆ ಒಬ್ಬ ಬಡ ರೈತನಾಗಿದ್ರು. ದಿನಪೂರ್ತಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಚುಂಗ್ ಅವರಿಗೆ ಇದು ಇಷ್ಟವಿಲ್ಲದಿದ್ರು ಕೂಡ ಇವರು ತಮ್ಮ ತಂದೆಗೆ ಕೃಷಿಯಲ್ಲಿ ಸಹಾಯವನ್ನ ಮಾಡ್ತಾ ಇದ್ರು. ಕೆಲವು ಬಾರಿ ಹಸುಗಳನ್ನ ಮೇಯಿಸಲು ಹೋಗ್ತಾ ಇದ್ರು. ಇನ್ನು ಕೆಲವು ಬಾರಿ ಕಟ್ಟಿಗೆ ಸೌದೆಗಳನ್ನ ಒಂದುಗೂಡಿಸಿ ಅದನ್ನ ಮಾರಾಟ ಮಾಡ್ತಾ ಇದ್ರು. ಆದ್ರೂ ಕೂಡ ಇದರಿಂದ ಬಂದ ಹಣದಿಂದ 2 ಹೊತ್ತಿನ ಊಟಕ್ಕೆ ಕೂಡ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಚುಂಗ್ ಅವರು ಈ ಬಡತನ ನೋಡಿ ಬೇಸತ್ತು ಹೋಗ್ತಾರೆ. ಹಾಗೂ ನಾನು ಕೂಡ ನಮ್ಮ ತಂದೆ ಹಾಗೆ 3 ಹೊತ್ತಿನ ಊಟಕ್ಕೆ ಇಷ್ಟೊಂದು ಕಷ್ಟ ಪಡಬೇಕಂತ ಯೋಚನೆ ಮಾಡ್ತಾರೆ. ಅಲ್ಲದೆ ಅವರು ಶಿಕ್ಷಕನಾಗುವ ಕನಸು ಕಂಡಿದ್ರು. ಆದ್ರೆ ಮನೆಯಲ್ಲಿದ್ದ ಕಡು ಬಡತನದ ಕಾರಣದಿಂದಾಗಿ ಅದು ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಇವರ ಬಳಿ 2 ದಾರಿಗಳು ಇರ್ತವೆ. ಒಂದು ತಂದೆ ಹಾಗೆ ರೈತನಾಗುವುದು, ಅಥವಾ 2ನೇದ್ದು ಮನೆಯಿಂದ ಓಡಿ ಹೋಗುವುದು. ಅದರಲ್ಲಿ ಈ ಹುಡುಗನಿಗೆ 2ನೇದ್ದು ತುಂಬಾ ಸೂಕ್ತ ಅನಿಸುತ್ತೆ. ಹಾಗಾಗಿ ತನ್ನ 16ನೇ ವಯಸ್ಸಿನಲ್ಲಿ ಚುಂಗ್ ಮನೆಯಿಂದ 4 ಬಾರಿ ಓಡಿ ಹೋಗ್ತಾನೆ. ಆದ್ರೆ ಅದರಲ್ಲಿ 3 ಬಾರಿ ಅವರ ತಂದೆ ಹುಡುಕಿ ವಾಪಸ್ ಕರೆತಂದು ತಮ್ಮ ಜೊತೆ ಕೃಷಿ ಕೆಲಸದಲ್ಲಿ ಸಹಾಯ ಮಾಡುವಂತೆ ತಾಕೀತು ಮಾಡ್ತಾರೆ. ಆಗ ಚುಂಗ್ ಅವರಿಗೆ ಬೇರೆ ವಿಧಿಯಿಲ್ಲದೆ ತಂದೆಯ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಳ್ತಾನೆ. ಆದ್ರೆ ಚುಂಗ್ ಅವರು ಮತ್ತೆ 4ನೇ ಬಾರಿ ಓಡಿ ಹೋಗಿ ಮತ್ತೆ ಮನೆ ಕಡೆ ತಿರುಗಿ ನೋಡಬಾರ್ದೆಂದು ತೀರ್ಮಾನವನ್ನು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಅಷ್ಟೊತ್ತಿಗಾಗಲೇ ಹೊರ ಪ್ರಪಂಚದ ಬಗ್ಗೆ ಅನುಭವವಾಗಿತ್ತು. ಅವನು ಈ ಬಾರಿ ನೇರವಾಗಿ ಕೊರಿಯಾದ ಸಿಯೋಲ್ ನಗರಕ್ಕೆ ತಲುಪ್ತಾನೆ. ಈ ನಗರ ಈಗ ದಕ್ಷಿಣ ಕೊರಿಯಾದ ರಾಜಧಾನಿಯಾಗಿದೆ. ನಂತರ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಕೂಲಿ ಹಾಗೂ ಒಂದು ಫ್ಯಾಕ್ಟರಿಯಲ್ಲಿ ಕೈಯಾಳಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾನೆ. ನಂತರ ಚುಂಗ್ ಒಂದು ಅಕ್ಕಿ ಅಂಗಡಿಯಲ್ಲಿ ಡೆಲಿವರಿ ಬಾಯ್ಗೆ ಕೆಲಸ ಮಾಡಲು ಸೇರಿಕೊಳ್ತಾನೆ. ಹೇಗೋ ಇದರಿಂದ 2 ಹೊತ್ತು ಊಟ ಸಿಗುವಂತಾಯ್ತು. ಈ ಕೆಲಸದಿಂದ ಜೀವನ ಹೇಗೋ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗತ್ತೆ ಅಂತ ಚುಂಗ್ ಕೂಡ ಯೋಚನೆ ಮಾಡ್ತಾನೆ. ಅಕ್ಕಿ ಅಂಗಡಿಯ ಮಾಲೀಕ ಕೂಡ ಕೇವಲ 6 ತಿಂಗಳಲ್ಲಿ ಚುಂಗ್ ಮಾಡುತ್ತಿದ್ದ ಕೆಲಸ ನೋಡಿ ಈತನ ಕಾರ್ಯಕ್ಷಮತೆಯಿಂದ ಸಂತುಷ್ಟನಾಗಿ ಅಂಗಡಿಯ ಮಾಲೀಕ ಇವನಿಗೆ ಅಂಗಡಿ ಲೆಕ್ಕಿಗನಾಗಿ ಕೆಲಸ ಮಾಡಲು ಜವಾಬ್ದಾರಿಯನ್ನು ಕೊಡ್ತಾರೆ. ನಂತರ ಅಲ್ಲಿಂದ ಸ್ವಲ್ಪ ದಿನಗಳು ಕಳೆದಂತೆ ಅಂಗಡಿಯ ಮಾಲೀಕನು ಅನಾರೋಗ್ಯದ ಕಾರಣದಿಂದ ಅಂಗಡಿಯನ್ನ ಚುಂಗ್ಗೆ ಮಾರಾಟ ಮಾಡ್ತಾನೆ. ಈ ಸಂದರ್ಭದಲ್ಲಿ ಈತನ ವಯಸ್ಸು ಕೇವಲ 22 ವರ್ಷವಾಗಿತ್ತು. ನಂತರ ಅವರು ಈ ಅಕ್ಕಿ ಅಂಗಡಿಯ ಹೆಸರು ಬದಲಾಯಿಸಿ ಕ್ಯುಂಗಿಲ್ ರೈಸ್ ಸ್ಟೋರ್ ಅಂತ ಬದಲಾವಣೆ ಮಾಡಿದ್ರು. ನಂತರ ಚುಂಗಿಲಿ ಮಾರಾಟದ ಬೆಲೆಯನ್ನು ಕಡಿತಗೊಳಿಸಿ ತನ್ನದೇ ಆದ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ತನ್ನ ಹೆಸರನ್ನ ಹಾಗೂ ತನ್ನ ಅಂಗಡಿಯ ಹೆಸರನ್ನು ಕೂಡ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಂತರ ಕೆಲ ವರ್ಷಗಳಲ್ಲಿ ಚುಂಗ್ ಈ ಅಂಗಡಿಯಿಂದ ಸ್ವಲ್ಪ ಮಟ್ಟಿಗೆ ಲಾಭಾಂಶವನ್ನು ಪಡೆದುಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಆದರೆ ವಿಧಿಯ ಆಟದಿಂದ ಇದೇ ಸಂದರ್ಭದಲ್ಲಿ ಜಪಾನಿನ ವಸಾಹತು ಸರ್ಕಾರವು ಈತನ ರೆಸ್ಟೋರೆಂಟ್ ಅನ್ನ ಬಲವಂತವಾಗಿ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಚೈನಾದಲ್ಲಿ ನಡೀತಾ ಇರುವ ಯುದ್ಧದ ಕಾರಣದಿಂದಾಗಿ ಕೊರಿಯಾದಲ್ಲಿ ರೈಸ್ ರೇಷನಿಂಗ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡ್ತಾರೆ. ಯಾಕಂದ್ರೆ ಜಪಾನ್ ಹಾಗೂ ಅವರ ಸೈನ್ಯಕ್ಕೆ ರೈಸ್ ಸಪ್ಲೈ ಮಾಡಬಹುದು ಅಂತ. ಹಾಗಾಗಿ ನಂತರ ಈ ಸಮಯದಲ್ಲಿ ಚುಂಗ್ಗೆ ಮಾಡಲು ಕೆಲಸವಿಲ್ಲದೆ ತನ್ನ ಹಳ್ಳಿಗೆ ಮರಳಿ ವಾಪಸ್ ಬಂದು 1 ವರ್ಷಗಳ ಕಾಲ ಖಾಲಿ ಕೂರಬೇಕಾಯ್ತು. ನಂತರ ಚುಂಗ್ 1940ರಲ್ಲಿ ಸಿಯೋಲ್ ನಗರದಲ್ಲಿ ಒಂದು ಕಾರ್ ರಿಪೇರಿ ಸರ್ವಿಸ್ ಸೆಂಟರ್ನ ಪ್ರಾರಂಭ ಮಾಡ್ತಾರೆ. ಈ ಕಾರ್ ರಿಪೇರಿ ಸರ್ವಿಸ್ ಸೆಂಟರ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗಾಗಿ ಕೇವಲ 3 ವರ್ಷದ ಒಳಗಡೆ 70 ಜನ ಮೆಕ್ಯಾನಿಕಲ್ ಕೆಲಸಗಾರರು ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ. ಆದ್ರೆ ಹಣೆ ಬರ ಇನ್ನೊಂದು ಬಾರಿ ಕೈ ಕೊಡುತ್ತೆ. ಜಾಪನೀಸ್ ಗವರ್ಮೆಂಟ್ ಯುದ್ಧದಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ ಇವರ ಸರ್ವಿಸ್ ಸೆಂಟರ್ನ ಒಂದು ಸ್ಟೀಲ್ ಪ್ಲಾಂಟ್ ಜೊತೆ ಮರ್ಜ್ ಮಾಡುತ್ತೆ. ಹಾಗೂ ಸಿಯೋಲ್ ನಗರದಲ್ಲಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿಯಿಂದ ಚುಂಗ್ ಮತ್ತೆ ಇನ್ನೊಂದು ಬಾರಿ ಮರಳಿ ಮನೆಗೆ ವಾಪಸ್ ಬರಬೇಕಾಯ್ತು. ಆದ್ರೆ ಚುಂಗ್ ಹತ್ತಿರ ಈ ಸಂದರ್ಭದಲ್ಲಿ ಸುಮಾರು 50,000 ರೂಪಾಯಿಗಳು ಉಳಿತಾಯ ಮಾಡಿದ ದುಡ್ಡಿತ್ತು. ಇದನ್ನ ಅವರು ಮುಂದಿನ ಬಿಸ್ನೆಸ್ಗಾಗಿ ಎತ್ತಿಟ್ಟಿದ್ರು.
ಹಂತ ಹಂತವಾಗಿ ಸಮಯ ಕಳೀತಾ ಹೋಗುತ್ತೆ ಹಾಗೂ 1945ರಲ್ಲಿ ಎರಡನೇ ಮಹಾಯುದ್ಧ ಅಂತ್ಯವಾಗುತ್ತೆ ಹಾಗೂ ಕೊರಿಯಾ ಜಪಾನ್ ಹಿಡಿತದಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯವಾಯಿತು. ಆಗ ಚುಂಗ್ ಯಾರ ಅಡೆತಡೆ ಇಲ್ಲದೆ ತನ್ನ ಇನ್ನೊಂದು ಕಾರ್ ರಿಪೇರಿ ಸರ್ವಿಸ್ ಸೆಂಟರ್ನ ಪ್ರಾರಂಭ ಮಾಡ್ತಾರೆ. ಈ ಸರ್ವಿಸ್ ಸೆಂಟರ್ಗೆ ದಿ ಹುಂಡೈ ಆಟೋ ಸರ್ವಿಸ್ ಸೆಂಟರ್ ಅಂತ ಮತ್ತೆ ಮರು ನಾಮಕರಣ ಮಾಡ್ತಾರೆ ಹಾಗೂ ಯುಎಸ್ಎನ್ಗೆ ಸಂಬಂಧಪಟ್ಟ ಟ್ರಕ್ ರಿಪೇರಿ ಮಾಡುವ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ ಹಾಗೂ ಇದರ ಜೊತೆಗೆ ಸಿವಿಲ್ ಹಾಗೂ ಕನ್ಸ್ಟ್ರಕ್ಷನ್ ಕೂಡ ಪ್ರಾರಂಭ ಮಾಡಲು ದಿ ಹುಂಡೈ ಸಿವಿಲ್ ಇಂಡಸ್ಟ್ರಿಯನ್ನ ಕೂಡ ಪ್ರಾರಂಭ ಮಾಡ್ತಾರೆ. ಸ್ನೇಹಿತರೆ, ಈ ಹುಂಡೈ ಪದದ ಅರ್ಥ ಏನಂದ್ರೆ ಮಾಡರ್ನ್ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಆಧುನಿಕವಾದದ್ದು ಅಂತ. ಈ ಸಂಕಷ್ಟದ ಸಂದರ್ಭದಲ್ಲಿ ಕೊರಿಯಾ ಸರ್ಕಾರಕ್ಕೆ ಚುಂಗ್ರಂತಹ ದಿಟ್ಟ ಸ್ಫೂರ್ತಿಯುಳ್ಳ ಮಾಡು ಇಲ್ಲವೇ ಮಡಿ ಉದ್ಯಮಿಗಳ ಅವಶ್ಯಕತೆ ಇತ್ತು. ಯಾಕಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಹಾಳಾದ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಕೈಗಾರಿಕರಣವನ್ನು ಮರು ಸೃಷ್ಟಿ ಮಾಡಿ ಮತ್ತೆ ದೇಶವನ್ನ ಕಟ್ಟಬೇಕಾಗಿತ್ತು. ಹಾಗಾಗಿ ದಿ ಹುಂಡೈ ಸಿವಿಲ್ ಇಂಡಸ್ಟ್ರಿಗೆ ಬಹಳಷ್ಟು ಪ್ರಾಜೆಕ್ಟ್ಗಳು ಸಿಗಲು ಪ್ರಾರಂಭವಾಯಿತು. ಸೋಯಾಂಗ್ ಡ್ಯಾಮ್, ಕ್ಯುಂಗಬು ಎಕ್ಸ್ಪ್ರೆಸ್ ಹೆದ್ದಾರಿ, ಉಲ್ಸಾನ್ನಲ್ಲಿ ಹಡಗು ನಿರ್ಮಾಣ ಕೇಂದ್ರ ಹಾಗೂ ಕೋರಿ ಅನುಸ್ಥಾಪಕ ಇಂತಹ ಅನೇಕ ಯೋಜನೆಗಳು ಕೈಗೆ ಸಿಕ್ತು. ಅದು ಯಾವುದೇ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಈ ಕೆಲಸ ಅಷ್ಟೊಂದು ಸುಲಭವಾಗಿರಲ್ಲ. ಅಲ್ಲಿಂದ ಹುಂಡೈ ಕಂಪನಿ ಸೌತ್ ಕೊರಿಯಾದ ಅತ್ಯಂತ ವೇಗವಾಗಿ ಅಭಿವೃದ್ಧಿಯಾಗುವ ಕಂಪನಿ ಆಗುತ್ತೆ. ನಂತರ ಚುಂಗ್ ಅವರ ಯೋಜನೆ ತನ್ನ ಉದ್ಯಮವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹಬ್ಬಿಸಲು ತೀರ್ಮಾನಿಸಿ ಸೌದಿ ಅರಬ್ನ ಜುಬೈಲ್ ಕೈಗಾರಿಕಾ ಯೋಜನೆ ಹಾಗೂ ಬಿಹಾರಿನ ಹಡಗು ನಿರ್ಮಾಣ ಮಾಡುವ ಯೋಜನೆಯನ್ನು ಕೈಗೆತ್ತಿಕೊಂಡರು. ಹಲವು ವೈವಿಧ್ಯಕರಣಗಳ ನಡುವೆ ಚುಂಗ್ ಆಟೋಮೊಬೈಲ್ ಉದ್ಯಮದಲ್ಲಿ ಬೆಳೆಯಲು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಆಗ ಅದೇ ಸಂದರ್ಭದಲ್ಲಿ ಅಂದ್ರೆ 1960ರಲ್ಲಿ ಕೊರಿಯಾ ಸರ್ಕಾರವು ಕೈಗಾರಿಕಾ ಉದ್ಯಮದಲ್ಲಿ ಕೆಲವು ನಿಯಮಗಳಲ್ಲಿ ಬದಲಾವಣೆ ಜಾರಿಗೆ ತಂದಿತ್ತು. ಇದರ ಪ್ರಕಾರ ಅಂತಾರಾಷ್ಟ್ರೀಯ ಆಟೋಮೊಬೈಲ್ ಕಂಪನಿಗಳು ತನ್ನ ಉದ್ಯಮವನ್ನು ಸೌತ್ ಕೊರಿಯಾದಲ್ಲಿ ಸ್ಥಾಪಿಸಬೇಕಂದ್ರೆ ಸ್ಥಳೀಯ ಉದ್ಯಮಗಳ ಜೊತೆ ಸೇರಿ ತನ್ನ ಉದ್ಯಮವನ್ನು ಸ್ಥಾಪಿಸಬೇಕಾಗಿತ್ತು. ಹಾಗಾಗಿ ನಂತರ 1967ರಲ್ಲಿ ಹುಂಡೈ ಕಂಪನಿ ಫೋರ್ಡ್ ಕಾರು ತಯಾರಿಕಾ ಕಂಪನಿಯೊಂದಿಗೆ ಜೊತೆಗೂಡಿ ಉಲ್ಸಾನ್ನಲ್ಲಿ ತುಂಬಾ ದೊಡ್ಡದಾದ ಒಂದು ಕಾರ್ ಅಸೆಂಬ್ಲಿ ಲೈನ್ ಅನ್ನ ಪ್ರಾರಂಭ ಮಾಡ್ತಾರೆ. ನಂತರ ಹುಂಡೈ ಕೋರ್ಟಿನಾ ಅನ್ನೋ ಕಾರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಮಾರುಕಟ್ಟೆಗೆ ಲಾಂಚ್ ಮಾಡ್ತಾರೆ. ಆದ್ರೆ ಈ ಕಾರು ಬ್ರಿಟನ್ ರಸ್ತೆಗಳಿಗೆ ಅನುಗುಣವಾಗಿ ತಯಾರಿಸಿದ್ದರಿಂದ ಇದು ಕೊರಿಯಾ ದೇಶದ ರಸ್ತೆಗಳಿಗೆ ಸರಿ ಹೊಂದೋದಿಲ್ಲ. ಇದಕ್ಕೆ ಕಾರಣ ಎರಡನೇ ಮಹಾಯುದ್ಧದ ಪರಿಣಾಮವಾಗಿ ಕೊರಿಯಾ ದೇಶದ ರಸ್ತೆಗಳು ತುಂಬಾ ಹಾಳಾಗಿ ಹೋಗಿದ್ವು. ಇದರಿಂದಾಗಿ ಈ ಮಾಡೆಲ್ ಫೇಲ್ ಆಗತ್ತೆ. ಹಾಗಾಗಿ ಬೇಸತ್ತ ಗ್ರಾಹಕರು ತನ್ನ ಹಣವನ್ನ ರಿಟರ್ನ್ ಮಾಡುವಂತೆ ಹುಂಡೈ ಕಂಪನಿಗೆ ಒತ್ತಾಯಿಸ್ತಾ ಇದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಅಂದ್ರೆ 1969ರಲ್ಲಿ ಬಂದ ಭೀಕರ ಪ್ರವಾಹದಿಂದ ಬೃಹತ್ ಆಗಿ ನಿರ್ಮಿಸಿದ ಉಲ್ಸಾನ್ ಕಾರು ತಯಾರಿಕಾ ಘಟಕವು ಸುಮಾರು 4 ರಿಂದ 5 ಅಡಿಯಷ್ಟು ಪ್ರವಾಹದ ನೀರು ತುಂಬಿ ಮುಳುಗಡೆಯಾಗತ್ತೆ. ಬಹಳಷ್ಟು ಸಂಖ್ಯೆಯಲ್ಲಿ ತಯಾರಾಗಿದ್ದ ಕಾರುಗಳು ಸೇರಿ ಕೈಗಾರಿಕಾ ಘಟಕವು ಕೂಡ ನೀರಿನಲ್ಲಿ ಮುಳುಗಡೆಯಾಗತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಚುಂಗ್ ಅವರಿಗೆ ತನ್ನ ಕಾರ್ ತಯಾರಿಕೆಯನ್ನು ನಿಲ್ಲಿಸುವಂತೆ ಸಲಹೆಯನ್ನ ಕೊಡ್ತಾರೆ. ಆದ್ರೆ ಚುಂಗ್ ಅವರು ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಅಲ್ಲಿಂದ ಹಲವು ವರ್ಷಗಳ ನಂತರ ಹದಗೆಟ್ಟಿದ ಕೊರಿಯಾ ರಸ್ತೆಗಳಲ್ಲಿ ಬದಲಾವಣೆ ಕಂಡಿತು. ನಂತರ ಚುಂಗ್ ಕಾರು ತಯಾರಿಕಾ ಅಸೆಂಬ್ಲಿ ಲೈನ್ ಅನ್ನ ಮತ್ತೆ ಮರು ಕಾರ್ಯ ಪ್ರಾರಂಭಿಸಿ ಮತ್ತೆ ಹುಂಡೈ ಕೋರ್ಟಿನ ಕಾರು ತಯಾರಿಸಿ ಮತ್ತೆ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾರೆ. ಆಗ ಈ ಕಾರು ಒಂದು ಹಂತಕ್ಕೆ ಸಕ್ಸಸ್ ಕಾಣುತ್ತೆ. ಆದ್ರೆ 1974ರಲ್ಲಿ ಹುಂಡೈ ಕಂಪನಿ ಫೋರ್ಡ್ ಕಂಪನಿಯೊಂದಿಗೆ ಮಾಡಿಕೊಂಡಿದ್ದ ತನ್ನ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ಅವರ ಸಹಭಾಗಿತ್ವವನ್ನು ಕೈಬಿಡ್ತಾರೆ. ಅಲ್ಲಿಂದ ಕೊರಿಯಾ ದೇಶದ ಕಾರುಗಳ ಹೊಸ ಆಯಾಮವೇ ಪ್ರಾರಂಭವಾಗುತ್ತೆ. ನಂತರ ಹುಂಡೈ ಕಂಪನಿ ಅಮೆರಿಕದ ಮಿಶುಬಿಷಿ ಮೋಟಾರ್ಸ್ನ ಜೊತೆ ಸೇರಿ ಇಂಜಿನ್ ಹಾಗೂ ಎಕ್ಸೆಲ್ಗಳನ್ನ ತಯಾರಿ ಮಾಡುವ ವ್ಯವಹಾರಕ್ಕೆ ಕೈ ಜೋಡಿಸ್ತಾರೆ. ನಂತರ ತಮ್ಮ ಮುಂದಿನ ಕಾರು ನಿರ್ಮಾಣದ ತಂಡಕ್ಕೆ ಅವರು ಯುರೋಪಿಯನ್ ಇಂಜಿನಿಯರ್ಸ್ಗಳನ್ನ ನೇಮಿಸಿಕೊಳ್ತಾರೆ. ನಂತರ 1975ರಲ್ಲಿ ಹುಂಡೈ ಪೋನಿ ಅನ್ನೋ ಕಾರನ್ನ ಕೇವಲ $5,900ಗಳಿಗೆ ಮಾರಾಟ ಮಾಡಲು ಪ್ರಾರಂಭಿಸಿದ್ರು. ಈ ಕಾರು ಕೊರಿಯಾ ದೇಶದ ಅವಶ್ಯಕತೆಗೆ ಅನುಗುಣವಾಗಿ ತಯಾರಿಸಲಾಗಿತ್ತು. ಈ ಕಾರ್ ಮಾಡಲ್ನ ಹೆಸರು ಕೊರಿಯಾ ಅಲ್ಲದೆ ಕೆನಡಾ ದೇಶದಲ್ಲೂ ಕೂಡ ಹಬ್ಬಿತು. ಆದ್ರೆ US ದೇಶದಲ್ಲಿ ವಾಯು ತಪಾಸಣಾ ಅಂದ್ರೆ ಎಮಿಷನ್ ನಾರ್ಮ್ಸ್ ದಿಂದಾಗಿ ಮಾರುಕಟ್ಟೆಗೆ ತರಲಾಗಲಿಲ್ಲ. ನಂತರ 1985ರಲ್ಲಿ ಹುಂಡೈ ಎಕ್ಸೆಲ್ ಅನ್ನೋ ವೆಹಿಕಲ್ ಅನ್ನ ಅಮೆರಿಕ ಮಾರುಕಟ್ಟೆಗೆ ಲಾಂಚ್ ಮಾಡಲಾಗುತ್ತೆ. ಆದ್ರೆ ಈ ಕಾರು ತನ್ನ ವಿಶ್ವಾಸಕ್ಕೆ ಹಾಗೂ ವೈಶಿಷ್ಟ್ಯತೆಗೆ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. ನಂತರ ಚುಂಗ್ ಹಾಗೂ ಅವರ ತಂಡದವರು ಜೊತೆಗೂಡಿ 1990ರಲ್ಲಿ ತುಂಬಾ ಶ್ರಮಪಟ್ಟು ಆಧುನಿಕ ತಂತ್ರಜ್ಞಾನ ಹಾಗೂ ಸುಧಾರಿತ ಎಂಜಿನ್ ಉಳ್ಳ ಕಾರುಗಳಾದ ಹುಂಡೈ ಎಕ್ಸೆಂಟ್, ಸೊನಾಟಾ, ಎಲೆಂಟ್ರಾ ಅಂತಹ ಕಾರುಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಈ ಕಾರುಗಳು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತವೆ ಹಾಗೂ ಹುಂಡೈ ಕಂಪನಿಗೆ ಅತಿ ದೊಡ್ಡ ಖ್ಯಾತಿಯನ್ನ ತಂದುಕೊಡ್ತವೆ. ನಂತರ ಅಲ್ಲಿಂದ 1998ರಲ್ಲಿ ಕಿಯಾ ಮೋಟಾರ್ಸ್ ಅನ್ನು ಕೂಡ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿತ್ತು. ವಿನ್ಯಾಸ ಹಾಗೂ ಗುಣಮಟ್ಟದ ಉತ್ಪನ್ನಗಳ ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿ 2004ರಲ್ಲಿ ಬೆಸ್ಟ್ ಪ್ರಾಡಕ್ಟ್ ತಯಾರಿಕಾ ಕಂಪನಿಯನ್ನು ಬಿರುದನ್ನು ಪಡೆಯಲಿ 2ನೇ ಸ್ಥಾನವನ್ನ ತನ್ನ ಮುಡಿಗೇರಿಸಿಕೊಂಡಿತ್ತು. ಆಗ ಟೊಯೋಟಾ ಕಂಪನಿಯು ಮೊದಲನೇ ಸ್ಥಾನದಲ್ಲಿತ್ತು. ಸ್ನೇಹಿತರೆ, ಭಾರತೀಯ ಮಾರುಕಟ್ಟೆಯ ಬಗ್ಗೆ ಮಾತನಾಡೋದಾದ್ರೆ 1998ರಲ್ಲಿ ಹುಂಡೈ ಕಂಪನಿ ಸ್ಯಾಂಟ್ರೋ ಅನ್ನೋ ಕಾರನ್ನ ಮಾರುಕಟ್ಟೆಗೆ ಲಾಂಚ್ ಮಾಡುತ್ತೆ. ಈ ಒಂದು ಕಾರು ಬೆಸ್ಟ್ ಫ್ಯಾಮಿಲಿ ಕಾರ್ ಎಂದು ತುಂಬಾ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ಹಾಗೂ ಮಹೀಂದ್ರ, ಹಿಂದೂಸ್ತಾನ್ ಮೋಟಾರ್ಸ್
ಇವು ಪ್ರೀಮಿಯರ್ ಕಾರುಗಳಾಗಿದ್ದು ಒಂದು ಕಾಲದಲ್ಲಿ ಭಾರತೀಯ ಮಾರುಕಟ್ಟೆಯಲ್ಲಿ 40% ಮಾರುತಿ ಕಂಪನಿಯ ಕಾರುಗಳು ಮಾರಾಟವಾಗ್ತಿದ್ರೆ 20% ಹುಂಡೈ ಹಾಗೂ ಕಿಯಾ ಕಂಪನಿಯ ಕಂಬೈನ್ಡ್ ಕಾರುಗಳು ಮಾರಾಟವಾಗ್ತಿದ್ವು. ಅದೇ ತರಹ ಕೊರಿಯಾ ದೇಶದ ಈ ಹುಂಡೈ ಕಂಪನಿಯು ನಮ್ಮಲ್ಲಿ ಬೇಕಾಗುವಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಆರಾಮದಾಯಕ ಸೇವೆಯನ್ನು ನೀಡುವಲ್ಲಿ ಹುಂಡೈ ಕಂಪನಿ ಇಂದಿಗೂ ಶ್ರಮಿಸುತ್ತಿದೆ. ಸ್ನೇಹಿತರೆ, ಚುಂಗ್ ಅವರು ತಾನು ಕಂಡ ಕನಸನ್ನ ನನಸಾಗಿಸಲು ಸ್ವಲ್ಪ ತಡವಾಗುತ್ತೆ, ಆದರೆ ಸಕ್ಸಸ್ ಆಗುವುದರಲ್ಲಿ ಸಫಲವಾಗ್ತಾರೆ. ಜಗತ್ತಿನ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಇವರು ರಾಜನಾಗಿದ್ದಾರೆ. ಇದು ಹುಂಡೈ ಕಂಪನಿಯ ಬೆಳೆದು ಬಂದ ಸ್ಫೂರ್ತಿದಾಯಕ ಕತೆ ಅಂತ ಹೇಳ್ತಾ, ಈ ಹುಂಡೈ ಕಂಪನಿಯ ಸಕ್ಸಸ್ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.